ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಬುಧವಾರ 27 ನವೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 71ನೇ ಕೀರ್ತನೆಯ 14ನೇ ವಚನ. ನಾನಂತೂ ನಿರೀಕ್ಷಿಸಿಕೊಂಡೇ ಇರುವೆನು, ನಿನ್ನನ್ನು ಅಧಿಕವಾಗಿ ಹೊಗಳುತ್ತಿರುವೆನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಕೀರ್ತನೆಗಾರನು ಅನೇಕ ವಿಧವಾದಂಥ ಸಂಕಷ್ಟಗಳು, ಹೋರಾಟಗಳು, ಸವಾಲುಗಳು ಎದುರಿಸುತ್ತಿರುವಾಗಲೂ ದೇವರಲ್ಲಿ ನಿರೀಕ್ಷೆ ಇಟ್ಟುಕೊಂಡು ಸದಾಕಾಲವು ದೇವರನ್ನೇ ಸ್ತುತಿಸುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಿರೀಕ್ಷೆಯಲ್ಲಿಯೇ ಸ್ತುತಿ ಮಾಡುವುದು. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಕೀರ್ತನಾ ಸಂಗ್ರಹದಲ್ಲಿ ಕೀರ್ತನೆಗಾರನು ತನಗೆ ಆಗುವಂಥ ಅನೇಕ ವಿಧವಾದಂಥ ಸವಾಲುಗಳು, ಸಂಕಷ್ಟಗಳು, ನೋವನ್ನು ದೇವರ ಮುಂದೆ ಹೇಳಿಕೊಳ್ಳುತ್ತಾ, ದೇವರೇ ನನ್ನನ್ನು ಎಂದಿಗೂ ಕೈ ಬಿಡಬೇಡ ಎಂಬುದಾಗಿ ದೇವರಲ್ಲಿ ಮೊರೆ ಹೊಕ್ಕಿದ್ದಾನೆ. ಅನೇಕರು ತನ್ನ ವಿರುದ್ಧವಾಗಿ ಸಂಚುಗಳು ಹಾಕುತ್ತಾ, ಕುಯುಕ್ತಿಗಳನ್ನು ಮಾಡುತ್ತಾ ಬೀಳಿಸಬೇಕೆಂಬುದಾಗಿ ಪ್ರಯತ್ನ ಮಾಡುತ್ತಿರುವಂಥ ಸ್ಥಿತಿಯಲ್ಲಿ, ಸವಾಲುಗಳ ಮಧ್ಯದಲ್ಲಿ ಕೀರ್ತನಗಾರನು ದೇವರನ್ನು ಆಶ್ರಯಿಸಿಕೊಂಡು ದೇವರೇ ತನ್ನನ್ನು ಕಾಪಾಡಬೇಕೆಂಬುದಾಗಿ ಕೇಳಿಕೊಳ್ಳುವುದು ಮಾತ್ರವಲ್ಲದೆ, ತನ್ನ ನಂಬಿಕೆಯನ್ನು ಈ ವಾಕ್ಯದಲ್ಲಿ ಸ್ಪಷ್ಟಪಡಿಸುವಂಥವನಾಗಿದ್ದಾನೆ. ತಾನು ಹೇಳುವಂಥದ್ದೇನೆಂದರೆ, ಹೇಗಿದ್ದರೂ ನಾನಂತೂ ನಿರೀಕ್ಷಿಸಿಕೊಂಡೇ ಇರುವೆನು, ನಿನ್ನನ್ನು ಅಧಿಕವಾಗಿ ಹೊಗಳುತ್ತಿರುವೆನು ಎಂಬುದಾಗಿ. ಅಂದರೆ ಪರಿಸ್ಥಿತಿಗಳು ಎಂಥದ್ದಾಗಿದ್ದರೂ, ಬೀಳುವಂಥ, ಮುಂದೆ ದಾರಿಯೇ ಕಾಣದಂಥ, ಅನೇಕ ವಿಧವಾದಂಥ ಒತ್ತಡಕ್ಕೆ ಒಳಗಾಗಿದ್ದ ಪರಿಸ್ಥಿತಿಯಲ್ಲಿದ್ದಾಗ್ಯೂ ದೇವರಲ್ಲಿ ನಿರೀಕ್ಷೆ ಇಟ್ಟುಕೊಂಡಿರುವಂಥದ್ದು. ಅಷ್ಟು ಮಾತ್ರವಲ್ಲದೆ ದೇವರನ್ನು ಅಧಿಕವಾಗಿ ಸ್ತುತಿಸುವಂಥದ್ದು ಅಥವಾ ಹೊಗಳುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದ ಅನೇಕ ಸಂದರ್ಭಗಳಲ್ಲಿ ನಾವು ಸೋತು ಹೋಗಿರಬಹುದು, ಎಲ್ಲಾ ಕಳಕೊಂಡಿರಬಹುದು, ನಿರೀಕ್ಷೆಯೇ ಇಲ್ಲದಂಥ ಪರಿಸ್ಥಿತಿಯಲ್ಲಿರಬಹುದು. ಕೀರ್ತನೆಗಾರನ ಜೀವಿತದಲ್ಲಿ ಮಾಡಿದಂತೆ ನಾವು ಸಹ ನಮ್ಮ ಜೀವಿತದಲ್ಲಿ ನಿರೀಕ್ಷೆಯನ್ನು ಎಂದಿಗೂ ಕಳೆಕೊಳ್ಳಬಾರದು. ಇಂಥ ಪರಿಸ್ಥಿತಿಯ ಮಧ್ಯದಲ್ಲೂ ದೇವರನ್ನೇ ನಿರೀಕ್ಷಿಸಿಕೊಂಡು ದೇವರಿಗೆ ಇನ್ನೂ ಹೆಚ್ಚಾಗಿ ಸ್ತುತಿಗಳನ್ನು ಸಲ್ಲಿಸಬೇಕು, ಇನ್ನೂ ಹೆಚ್ಚಾಗಿ ದೇವರನ್ನು ಹೊಗಳಬೇಕು. ಆಗ ದೇವರು ಮಾಡುವಂಥ ಅದ್ಭುತಗಳನ್ನು ಅನುಭವಿಸುತ್ತೇವೆ. ಆಗ ದೇವರು ಪರಿಸ್ಥಿತಿಯನ್ನು ಬದಲಾಯಿಸುವಂಥದ್ದನ್ನು ನೋಡುತ್ತೇವೆ. ಆಗ ಅನೇಕರ ಮುಂದೆ ಸಾಕ್ಷಿಯಾಗಿ ನಿಲ್ಲುತ್ತೇವೆ. ನಿರೀಕ್ಷಿಸಿಕೊಂಡೇ ಇರೋಣ, ಸ್ತುತಿಸಿಕೊಂಡೇ ಮುಂದೆ ಸಾಗೋಣ. ಕರ್ತನೇ, ದಯಾಮಯ ಸ್ವಾಮಿ, ಕೊಟ್ಟಂತ ನಿನ್ನ ಕೃಪೆಗಾಗಿ, ನಿನ್ನ ಸಹಾಯ ನಡೆಸುವಿಕೆಗಾಗಿ, ನಿರೀಕ್ಷೆಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.